ಮಾತ್ರ ಶಾಮೀಲಾಗಿಲ್ಲ, ಇದರ ಬಹುಪಾಲು ಕೇಂದ್ರದ ಹೈಕಮಾಂಡ್ಗೆ, ಕೇಂದ್ರದ ಆ ಪಕ್ಷದ ಕೆಲವು ನಾಯಕರುಗಳಿಗೂ ಕೂಡ ಸಂದಾಯ ಆಗಿದೆ ಅಂತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಇದು ಒಂದು ದೊಡ್ಡ ಹಗರಣ. ಇದನ್ನು ಕೇವಲ COD ತನಿಖೆ ಮಾಡಿದ್ರೆ ಸಾಕಾಗಲ್ಲ, ಇದನ್ನು ಖಂಡಿತವಾಗಿ ಸರ್ಕಾರ CBI ತನಿಖೆಗೆ ವಹಿಸಬೇಕು. ಇದರಲ್ಲಿ ಕೇವಲ ನಾಗೇಂದ್ರ ಒಬ್ಬರೇ ಶಾಮೀಲಾಗಿಲ್ಲ, ಇದರ ಹಿಂದೆ ಇನ್ನೂ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ. ಅವರ ಹೆಸರನ್ನು ನಾವು ಆಚೆ ತರಬೇಕು ಅಂದರೆ, ಈ ಒಂದು ಆ ಸಮುದಾಯಕ್ಕೆ ನಾವು ನ್ಯಾಯವನ್ನು ಕಲ್ಪಿಸಬೇಕು ಅನ್ನೋದಾದರೆ ಇದು CBI ತನಿಖೆಗೆ ವಹಿಸಬೇಕು. CBI ಮಟ್ಟದಲ್ಲಿ ತನಿಖೆಯಾಗಿ ಇದರಿಂದ ಇರ್ತಕ್ಕಂಥ ಎಲ್ಲ ಹೆಸರುಗಳನ್ನು ಇವತ್ತು ಆಚೆ ತರ್ತಕ್ಕಂಥದ್ದಾಗಿದೆ. ಅದರ ಜೊತೆಗೆ ಏನಾಗಿದೆ, ಇವತ್ತು ಸಿದ್ದರಾಮಯ್ಯನವರು ತನ್ನ ಸಚಿವ ಸಂಪುಟದಿಂದ ಇವತ್ತು ನಾಗೇಂದ್ರ ಅವರನ್ನು ಕೈ ಬಿಟ್ಟರು. ಆದರೆ ಈಗ ಬಂದಂಥ ಇವತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ ತನ್ನ ಹೊಸ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಮೇಲೆ FIR ಆಗಿದೆ. ಕೇವಲ FIR ಒಂದಲ್ಲ, ಆ FIR ಆದ ತಕ್ಷಣ ಆ ರಾಜ್ಯ ಸರ್ಕಾರ ತಾವೇ ನಿಯೋಗ ಮಾಡಿರ್ತಕ್ಕಂಥ ಒಂದು ತನಿಖಾ ಸಂಸ್ಥೆ ಹೌದು ಇವತ್ತು ಅವರ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಚಾರ್ಜ್ ಶೀಟನ್ನು ಕೂಡ ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಅವರ ಬಂಧನ ಕೂಡ ಆಗಿ ಅವರು ಜೈಲಲ್ಲಿ ಕೂಡ ಇದ್ದರು. ಇಂಥ ಸಂದರ್ಭದಲ್ಲೂ ಕೂಡ ಅವರು ಒಂದು ಅಧಿಕಾರ ಬಲವನ್ನು ಉಪಯೋಗಿಸಿ ಜಾಮೀನಿನ ಮುಖಾಂತರ ಹೊರಗಡೆ ಬಂದಿದ್ದಾರೆ ಹೊರತು ಇವತ್ತು ಅವರ ಆರೋಪ ಮುಕ್ತರಾಗಿಲ್ಲ. ಕೇವಲ ಜಾಮೀನಿನ ಮೇಲೆ ಇವತ್ತು ಹೊರಗಡೆ ಇದ್ದಾರೆ. ಇವತ್ತು ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ